ಖಂಡಿತನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಮಂಜಸವಾಗಿದೆ. ಇವತ್ತು ಈ ಎಷ್ಟು ನಂಬಿಕೆ ಇಟ್ಟಿದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಅಂತಕ್ಕಂಥದ್ದು ಎಲ್ಲ ಜಾಹೀರಾಗಿರ್ತಕ್ಕಂಥದ್ದು. ಖಂಡಿತನೂ ಕೂಡ ಅವ್ರು ಎಲ್ಲಿ ಕರೆದ್ರು ಕೂಡ ನಾವೆಲ್ಲ ಬರ್ತೀವಿ. ಅವ್ರ ತಗೊಂಡು ಅದು ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಇವತ್ತು ಒಂದು ಭಾರತ ದೇಶ ಪ್ರಪಂಚದಲ್ಲಿ ಅತಿ ದೊಡ್ಡ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಇವತ್ತು ಅಂತಂದರೆ ಅಡ್ಡ ಮತದಾನ ಆಗುತ್ತಂತೆ ನಮಗೆಲ್ಲ ಭಾಳ ನೋವು ತಂದಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಏನು ಕರೀತಾರೆ ಅವ್ರು ಯಾವತ್ತು ಕರೀತಾರೆ ನಾವೆಲ್ಲ ಹೋಗ್ತೀವಿ. ಅವ್ರು ಯಾವ ರೀತಿ ಪ್ರಮಾಣ ಮಾಡ್ಬೇಕಂತ ಹೇಳ್ತಾರೆ ಆ ರೀತಿ ಪ್ರಮಾಣ ಮಾಡ್ತೀವಿ. ಯಾವುದೇ ರೀತಿಯ ಗೊಂದಲಕ್ಕೆ ತೊಂದರೆ ಇಲ್ಲದಂತೆ ಮಾಡ್ತೀವಿ. ಏನು ಹಿರಿಯ ಮುಖಂಡರು ಹೇಳಿರ್ಬೋದು, ನಾನು ಪತ್ರಿಕೆಯಲ್ಲಿ ಗಮನಿಸಿದ್ದೀನಿ. ರಾಜ್ಯಾಧ್ಯಕ್ಷರು ಭಾಳ ನೋವಾಗಿದೆ. ನಾನು ಹಿಂದಿಂದ ಒಂದು ಮಾತು ಹೇಳ್ಬೇಕಂದ್ರೆ 2011ರಲ್ಲಿ ಜನಾರ್ದನ್ ರೆಡ್ಡಿ ಅವರು ರೆಬಲ್ ಆಗಿ ಎಲ್ಲ ಶಾಸಕರು ಹೈದರಾಬಾದ್ಗೆ ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ದರು. ಅವರಿಗೆಲ್ಲ 5 ಕೋಟಿ 10 ಕೋಟಿ 15 ಕೋಟಿ ಆಮಿಷ ತೋರಿಸಿದ್ರು. ಆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಇನ್ನೊಂದು ಭಾಳಷ್ಟು ಜನ ನಿಮ್ಗೆ ಹೋಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ನಮಗೆ ಭಾಳಷ್ಟು ಪ್ರೆಜರ್ ಹಾಕಿದರು ಕರ್ನಾಟಕ ರೆಡ್ಡಿ, ಜನಾರ್ದನ್ ರೆಡ್ಡಿ. ನಾವು ಯಾವುದೇ ಆಮಿಷಕ್ಕೊಳಗಾಗಲಿಲ್ಲ. ನಾವು ಪಕ್ಷನಿಷ್ಠೆ ಯಡಿಯೂರಪ್ಪನ ಮೇಲೆ ಇರ್ತಕ್ಕಂಥ ವಿಶ್ವಾಸಕ್ಕೆ ನಾವು ಬದ್ಧರಾಗಿ ಇಲ್ಲೇ ಉಳಿದವ್ರು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಯಾರೋ ಕೆಲವರು ಮಾಡಿದ್ರಿಂದ ಈ ಥರ ಹಣೆ ಪ್ರಮಾಣ ಅದೇ ಒಳ್ಳೇದು. ಅದು ಮಾಡಲೇಬೇಕಾಗುತ್ತೆ. ಪಕ್ಷದ ಮೇಲೆ ಅವರೇನು ಅಧ್ಯಕ್ಷ ತೀರ್ಮಾನ ಮಾಡ್ತಾರೆ ಅದು ಒಳ್ಳೆಯದು. ಎರಡನೇದು, ನಮ್ಮ ಪಕ್ಷದ 11 ಜನ ಶಾಸಕರು ಪಕ್ಷದ ವಿರುದ್ಧವಾಗಿ ಹೈದರಾಬಾದು, ಗೋವಾ ಹೋಗಿ ಪಕ್ಷದ ವಿರುದ್ಧವಾಗಿ ಮತ ಹಾಕ್ತಕ್ಕಂಥ ಕೆಲಸ ಸಂದರ್ಭ ಬಂದಾಗ ನಾವು ಅವತ್ತು ಕೂಡ ಪಕ್ಷ ನಿಷ್ಠೆಯಿಂದ ತೋರಿಸಿ ನಾವು ಅವತ್ತು ಪಕ್ಷದ ಜೊತೆಗೆ ಇದ್ದು ಆ ಬಹುಮತ ಆಗಲಿಕ್ಕೆ ಅವಕಾಶ ಆಗೋ ಸಂದರ್ಭದಲ್ಲಿ ಆವಾಗಲೂ ಕೂಡ ನನಗೆ ಇದೇ ಕಾಂಗ್ರೆಸ್ JDSನವರು ನನಗೆ 15 ಕೋಟಿ ಹಣ ಕೊಡ್ತು ಅಂತೇಳಿ ಆಫರ್ ಮಾಡಿದರು. ನಾನು ಪಕ್ಷ ತತ್ವ ಸಿದ್ಧಾಂತದ ಮೇಲೆ ಬಂದಿರ್ತಕ್ಕಂಥದ್ದು. ನಾನು ಬಂದಿದ್ದು ರಾಮಕೃಷ್ಣ ಹೆಗಡೆ, ಜಯಂತ್ ಪಟೇಲು, ದೇವೇಗೌಡರು ಇಂಥ ಮುಖಂಡರು ನಮ್ಮ ಬೊಮ್ಮಾಯಿಯವರ ನೇತೃತ್ವದ ಪಕ್ಷದಲ್ಲಿ ಶಾಸಕನಾಗಿದ್ದಂಥವು. ನಮಗೆಲ್ಲ ಅನುಭವ ಇದೆ. ಪಕ್ಷ ಯಾವ ರೀತಿ ನಡ್ಕೊಳ್ಳುತ್ತೆ, ಪಕ್ಷಕ್ಕೆ ಯಾವ ರೀತಿ ಗೌರವ ಕೊಡಬೇಕು, ಪಕ್ಷಕ್ಕೆ ಯಾವ ರೀತಿ ಬೆಂಬಲ ಕೊಡಬೇಕು, ಪಕ್ಷನ ಯಾವ ರೀತಿ ಉಳಿಸ್ಕೊಳ್ಬೇಕಂತಕ್ಕಂಥದ್ದು ನಮ್ಮ ವ್ಯಕ್ತಿಗತವಾಗಿ ಬಂದಿರತಕ್ಕಂಥದ್ದು. ಅವ್ರ ಪಾಪ ಅವ್ರು ತೀರ್ಮಾನ ಮಾಡೋದು ಸರಿ ಇದೆ, ನೋವಾಗಿದೆ. ಇಷ್ಟು ದೊಡ್ಡ ರಾಜಕೀಯ ಪಕ್ಷ, ಪ್ರಪಂಚದಲ್ಲಿ ದೊಡ್ಡ ಪಕ್ಷ, ಇಂಥದ್ರಲ್ಲೂ ಕೂಡ ಅಡ್ಡ ಮತದಾನ ಆಗಿದೆ ಅನ್ನೋದಕ್ಕಂಥದ್ದು ಹೇಳಿರ್ತಕ್ಕಂಥ ಸಮಂಜಸಿದೆ. ನಾವು ಅವರೆಲ್ಲಿ ಕರೆದ್ರು ಕೂಡ ಬರ್ತೀವಿ. ಖಂಡಿತನೂ ಕೂಡ ಪಕ್ಷ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ.